ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಇಲ್ಲ ರಾಘವ್, ವಸುಧನ್ ಪರಿಸ್ಥಿತಿ ಸರಿ ಇರ್ಲಿಲ್ಲ. ಅವಳು ಇಲ್ಲಿಗೂ ಬರಕ್ ಆಗ್ತಿರ್ಲಿಲ್ಲ, ಅವಳು ಗಂಡನ ಮನೆಗೂ ಹೋಗಕ್ ಆಗ್ತಿರ್ಲಿಲ್ಲ. ಏನ್ ಮಾಡ್ಬೇಕು ಅಂತ ನನಗ್ ತೋಚ್ದೆ. ಅದನ್ನ ಈಗ ಹೇಳಿ ಏನ್ ಪ್ರಯೋಜನ? ಮನೆಯವರೆಲ್ಲ ನೀನು ಬೈದು ಹೊರಗಡೆ ಹಾಕಿದ್ಮೇಲೂ ಇದಕ್ಕೋಸ್ಕರ ಕಾಯ್ತಿತ್ತು ನಾನು. ಏನಾದ್ರೂ ವಿಷಯ ಇದ್ದಿದ್ರೆ ಅದನ್ನ ನನ್ನ ಹತ್ರ ಮಾತಾಡ್ತಾನೆ ತೀರ್ಮಾನ ತಗೋಬೇಕಾಗಿತ್ತು. ಇಷ್ಟಕ್ಕೂ ಇದು ನಮ್ಮ ಮನೆ ವಿಷಯ. ನಿನಗಿಷ್ಟ ಬಂದಾಗೆ ತೀರ್ಮಾನ ತಗೊಳ್ಳೋ ಹಕ್ಕನ್ನ ನಿನಗೆ ಯಾರು ಕೊಟ್ಟವರು? ಸಮರ್ಥನೆಗಳು ಬೇಕಾಗಿಲ್ಲ. ಇವತ್ತು ವಸುಧಾ ಜೀವನ ಹಾಳಾಗಕ್ಕೆ ನೀನೇ ಕಾರಣ ಅಂತ ಮನೆಯವರು ಮಾತಾಡ್ತಿರೋದು ನನಗೂ ಸರಿ ಅನ್ನಿಸ್ತಿದೆ. ಇಷ್ಟಕ್ಕೂ ಆ ಸಮಯದಲ್ಲಿ ನಮ್ಮಿಬ್ಬರದ ರಗಳೆ ಇತ್ತಲ್ಲ, ನಿನ್ನೆ ಬಗೆಹರಿಸ್ಕೊಳ್ಳೋದು ಬಿಟ್ಟು ವಸುಧಾ ವಿಷಯದಲ್ಲಿ ಕೈ ಹಾಕೋ ಅಗತ್ಯ ಇರಲಿಲ್ಲ. ಹಾಗಿದ್ದಿದ್ರು ಈ ಮನೆಯವ್ರಿಗೆ ತಿಳಿಸಿ ಸುಮ್ಮನಾಗ್ಬೇಕಾಗಿತ್ತೆ ಹೊರತು ತೀರ್ಮಾನ ತಗೋಬಾರ್ದಾಗಿತ್ತು. ಯಾಕೋ ಈ ಕಣ್ಣೀರ್ನ ಒರೆಸ್ಬೇಕು ಅಂತ ಅನಿಸ್ತಿಲ್ಲ ಕೀರ್ತಿ. ಮನಸ್ಸಿಗೆ ಒಂದು ಸರ್ತಿ ವಿಷಯ ಮುಚ್ಚಿಡೋದು ಅಭ್ಯಾಸ ಆಗ್ಬಿಟ್ರೆ ಮುಗೀತು. ಅದನ್ನೇ ಪ್ರತಿಯೊಂದಕ್ಕೂ ಅದು ಬಳಸ್ತಾ ಹೋಗುತ್ತೆ. ನನ್ನ ಅನುಮಾನ ಕೂಡ ನನ್ನ ಅನುಮಾನ ಹುಟ್ಟಬಾರ್ದಾಗಿತ್ತು ಕೀರ್ತಿ. ಹುಟ್ಟು ವಸುಧಾ ವಿಷಯ ನನಗೆ ಹೇಳಬೇಕಾಗಿತ್ತು. ಸಾರಿ. ಏನೇ ಇದು? ಬೈದವ್ರು ನಾವು ಅಳ್ಬೇಕಾದವಳು ಅವಳು. ನೀನ್ ಹೇಳ್ತಿದೀಯಲ್ಲಿ ಯಾಕೆ? ಅಂದರೆ ಇದೆಲ್ಲ ಬೇಕಿತ್ತ ಹೇಳಿ? ಬೇಕಿತ್ತು ಕಣೆ, ಬೇಕಿತ್ತು. ನಮ್ಮ ಮನಸ್ಸಲ್ಲಿರೋ ನೋವನ್ನ ಹೊರಗಡೆ ಹಾಕೋದಕ್ಕೆ ಇರೋ ಒಬ್ಬರೋ ಸತ್ಯನೆಲ್ಲ ಒದರ್ಬೇಕಾಗಿತ್ತು. ಒದರಿದ್ದಾಯ್ತು. ಮನೆಯವರೆಲ್ಲ ಸೇರ್ಕೊಂಡು ಆ ಕೀರ್ತಿಗೆ ಬೈದಿದ್ದಕ್ಕೆ ನನ್ಗೆ ಎಷ್ಟು ಸಮಾಧಾನ ಆಯ್ತು ಗೊತ್ತಾ? ಆದ್ರೆ ವಿಷಯ ಇದ್ದಿದ್ದು ನಮ್ಮ ಮಗಳು ವಸುಧಾ ಬಗ್ಗೆ ತಾನೆ. ಇರಬಹುದು. ವಸುಧಾ ಸಂಸಾರ ಹಾಳು ಮಾಡಿದ್ದು ಆ ಕೀರ್ತಿ ತಾನೆ. ಅವಳ ಮಾತನ್ನು ಕೇಳಿದೆ. ವಸುಧಾ ಅವಳು ಪಾಡಕ್ಕೆ ಅವಳಿದ್ದಿದ್ರೆ ಇವತ್ತು ಹೀಗೆಲ್ಲ ಆಗ್ತಿತ್ತ ಹೇಳಿ? ಆಗ್ತಿರ್ಲಿಲ್ವೇ? ಆದ್ರೆ ನಮ್ಮ ಮಗಳ ಬುದ್ಧಿ ಇಲ್ವಲ್ಲ, ಅದಿನ್ನೂ ಎಳಸು. ಅವಳ ವಯಸ್ಸಿಗೆ ಲವ್ ಪ್ರೀತಿ ಮಾಡೋದು ಓಡ್ ಹೋಗೋದು ಅಂದ್ರೆ ಒಂಥರ ಥ್ರಿಲ್ ಇದ್ದ ಹಾಗೆ. ಆದ್ರೆ ಆ ಮಂಕು ಮುಂಡದಕ್ಕೆ ಥ್ರಿಲ್ಗೆ ಆಯಸ್ ಕಡಿಮೆ ಅನ್ನೋದು ಗೊತ್ತಿಲ್ವಲ್ಲ. ಆದ್ರೆ ಅವಳ ಭಾವನೆನ ಚೆನ್ನಾಗಿ ಬಳಸ್ಕೊಂಡು ಆಟ ಆಡಿತ್ತು ಆ ಕೀರ್ತಿ. ಅನುಭವಿಸಿದ್ದು ನಾವು. ಏನ್ ಪಾಪ ಪಡಿದ್ವೋ ಏನೋರಿ. ಏನ್ ಪಾಪ ಮಾಡಿದೀವಿ ಹೇಳೇ ವೈ? ನೋಡೆ, ನಾನು ಸೋಂಬೇರಿಯಾಗಿ ಮನೇಲಿ ಕಾಲ ಕಳೆದಿರಬಹುದು, ನಾನು ಒಪ್ಕೋತೀನಿ. ಆದ್ರೆ ಯಾವತ್ತೂ ಯಾರಿಗೂ ದ್ರೋಹ ಬಗ್ದವನಲ್ಲ, ಯಾರಾದ್ರೂ ಹಾಳಾಗ್ಲಿ ಅಂತ ಬಯಸ್ತವನಲ್ಲ. ನಾನು ಹೇಳಿರೋ ಸುಳ್ಳು ಕೂಡ ನನ್ನ ಮಗಳ ಜೀವನ ಚೆನ್ನಾಗಾಗ್ಲಿ ಅಂತ. ಇನ್ ನೀನು ಎಲ್ರೂ ನಗ್ನಗ್ತಾ ಇರಬೇಕು ಅಂತ ಬಯಸೋಳು, ಯಾರಾದ್ರೂ ಹಾಳಾಗ್ಲಿ ಅಂತ ನೀನ್ ಯಾವತ್ತಾದ್ರೂ ಅನ್ಕೊಂಡಿದ್ಯೇನೆ? ಇಲ್ಲಿ ತನಕ ಅನ್ಕೊಂಡಿರಲಿಲ್ಲ, ಇವತ್ತು ಅನ್ಕೋತಾ ಇದ್ದೀನಿ. ನನ್ನ ಮಗಳ ಜೀವನ ಹಾಳು ಮಾಡಿದ ಕೀರ್ತಿ ಚಿನ್ನ ಯಾವತ್ತೂ ಉದ್ಧಾರ ಆಗ್ಬಾರ್ದು.
ಹಾಗಂದ್ಕೊಂಡ್ರು ತಪ್ಪಾಗುತ್ತಲ್ಲ ವೈ. ಯಾಕೆಂದ್ರೆ ಅವಳು ಮದುವೆ ಆಗಿ ಬಂದಿರೋದು ನಮ್ ರಾಘವನ್ನ. ರಾಘವ ಈ ಮನೆ ಮಗ ಅಲ್ವಾ? ಆಮೇಲೆ ಬೇಕಾದ್ರೆ ಅವನಿಗೊಂದು ಒಳ್ಳೆ ಬದುಕನ್ನ ಕಟ್ಕೊಡೋ ಪ್ರಯತ್ನ ಮಾಡೋಣ. ಆದ್ರೆ ಕೀರ್ತಿ ಮಾತ್ರ ಹಾಳಾಗಿ ಹೋಗ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೋತೀನಿ. ವೈ, ನಮ್ಮ ಆಸೆಗೆ ವರ ಸಿಗೋ ಹಾಗಿದ್ದಿದ್ರೆ, ನಮ್ ಶಾಪಕ್ಕೆ ಒಂದಷ್ಟು ಅನಿಷ್ಟ ಹೋಗಿ ಬಡ್ಕೊಳ್ಳೋ ಹಾಗಿದ್ದಿದ್ರೆ ಏನೇನೋ ಆಗೋಗ್ತಿತ್ತು ಕಣೆ. ಆದ್ರೆ ಏನ್ ಮಾಡ್ತೀಯ? ಆಗ ಭಗವಂತ ನಮ್ಮ ಹಣೆ ಬರಹದಲ್ಲಿ ನೋವನ್ ಬಿತ್ತಿ ಮಜಾ ತಗೋತಿದ್ದಾನೆ. ಅಳಬೇಡ ವೈ, ಅಳಬೇಡ. ವಸುಧಾ ಕಣ್ಣೀರೊರೆಸೋ ಕೈಗಳು ನಮ್ದಾಗ್ಬೇಕು. ನಾವೇ ಹತ್ಕೊಂಡು ಕೂತ್ರೆ ಹೇಗೆ? ಅಳಬೇಡ ವೈ, ಅಳಬೇಡ. ನೋಡೆ, ಎಲ್ಲಾದ್ರೂ ಒಂದ್ ಕಡೆ ಸರಿ ಇಲ್ದಿದ್ರೆ ಇನ್ನೊಂದ್ ಕಡೆಯಿಂದ ಸರಿಪಡಿಸೋ ಕಾರ್ಯಕ್ರಮ ಶುರು ಮಾಡಬಹುದಾಗಿತ್ತು. ಆದ್ರೆ ಏನ್ ಮಾಡ್ತೀಯ? ಆ ಕಡೆ ನಮ್ಮ ಮಗಳ ಕೈ ಹಿಡಿದಿರೋ ಗಂಡ ಸರಿ ಇಲ್ಲ, ಅವಳನ್ನ ದಿಕ್ ತಪ್ಪಿಸಿರೋ ಆ ಕೀರ್ತಿ ಸರಿ ಇಲ್ಲ. ಇದೆಲ್ಲ ಮೀರಿ ಕಂಡವನ್ ಕೈಲಿ ಹೊಟ್ಟೆ ತುಂಬಿಸ್ಕೊಂಡ್ ಬಂದಿರೋ ನಮ್ಮ ಮಗಳೇ ಸರಿ ಇಲ್ಲವೇ? ಏನ್ ಮಾಡೋದು? ಅದನ್ನೇ ಕೇಳ್ಬೇಕು ಅನ್ಸುತ್ತೆ. ಈಗ ಏನ್ ಮಾಡೋದ್ರಿ? ನನಗಂತೂ ಒಂದು ತೋಚ್ತಿಲ್ಲ ವೈ. ಅವಳನ್ನು ಹೇಗಾದ್ರೂ ಕಾಪಾಡಬಹುದು, ಆದ್ರೆ ಅವಳ ಹೊಟ್ಟೆಲಿರೋ ಮಗುನ್ ಕಾಪಾಡೋದಾದ್ರೂ ಹೇಗೆ? ಮನೇಲಿ ಬೇರೆ ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ಅವಳಿಗೆ ಕ್ಷಮೆ ಇರೋಲ್ಲ. ಗಂಡ ಇಲ್ಲದ ಜೀವನ ಅವಳ್ದಾದ್ರೆ ಅಪ್ಪನಿಲ್ಲದ ಮಗುನ ನಾವು ಬೆಳೆಸ್ಬೇಕಾಗುತ್ತೆ. ಇದಕ್ಕೆ ಉತ್ತರ ಅವಳಿಗೆ ಉತ್ತರ ಕೊಡೋಕ್ಕೂ ಮುಂಚೆ ನಮ್ಮ ಮಗಳನ್ನ ಈ ಸ್ಥಿತಿಗೆ ತಂದ ಕೀರ್ತಿಗೆ ನಾನು ಸರಿಯಾದ ಉತ್ತರ ಕೊಡ್ಲೇಬೇಕು. ಕೊಡ್ತೀನಿ. ಏನಿಲ್ಲ, ಏನೋ ಮಾತಾಡಬೇಕಾಗಿತ್ತು. ಆದರೆ ನೀವು ಮನೆಯಲ್ಲಿ ಮೌನ ವ್ರತ ಮಾಡ್ತಿದ್ದೀರಾ ಅಂತ ಗೊತ್ತಾಯಿತು. ಮಾತು ಹೇಗೆ ಶುರು ಮಾಡೋದು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ನಿಂತಿದ್ದೀನಿ. ಅಪ್ಪ ತಂದೆ, ನೀನು ಬಂದಿದ ತಕ್ಷಣ ಮಾತು ಶುರು ಮಾಡಿದವನು ನಾನೇ ತಾನೆ? ನೀವೇ. ಆದರೆ ಕೀರ್ತಮ್ಮನ ಹತ್ರ ಈ ರೀತಿ ಮಾತಾಡ್ತಿಲ್ವಲ್ಲ. ಈಗ ಅವಳ ವಿಷಯ ಯಾಕೆ ಬೇಕು? ಯಾಕೆ ಬೇಡ? ಮಾರುತಿ, ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ. ನಿಮ್ಗೂ ಅರ್ಥ ಆಗಲ್ಲ ರಾಗಣ್ಣ. ಮನಸ್ಸು ಕೊಟ್ಟಿರೋನ ಹತ್ರ ವಿಷಯಗಳನ್ನ ಮುಚ್ಚಿಟ್ರೆ ಅದು ಪ್ರೀತಿಗೆ ಮಾಡೋ ಅವಮಾನ. ಆ ವಿಷಯನ ಯಾಕೆ ಮುಚ್ಚಿಟ್ರು ಅಂತ ಅರ್ಥ ಮಾಡ್ಕೊಳ್ದೆ ಮಾತು ಬಿಡೋದು ನೀವು ಪ್ರೀತಿಗೆ ಮಾಡೋ ಸನ್ಮಾನನ? ರಾಗಣ್ಣ, ನಾನು ಮದುವೆ ಆಗದೆ ಇರ್ಬೋದು, ಆದ್ರೆ ಸಂಸಾರ ಅಂದ್ರೆ ಏನು ಅಂತ ಈ ಮನೆಯಲ್ಲಿದ್ದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಸಂಸಾರ ಅಂದಮೇಲೆ 1000 ಬರುತ್ತೆ, 1000 ಹೋಗುತ್ತೆ. ಬಂದು ಹೋಗೋ ಮಧ್ಯದಲ್ಲಿ ನಂಬಿಕೆಗಳು ಯಾವತ್ತೂ ಸಾಯ್ಬಾರ್ದು. ಯಾವುದೋ ವಿಷಯಕ್ಕೆ ಕೋಪ ಬರುತ್ತೆ. ಕೋಪ ಬಂತು ಅಂತ ಮಾತ್ರಕ್ಕೆ ಮುಖಕ್ಕೆ ಮುಖ ಕೊಡೋದು ಬಿಡಕ್ಕಾಗತ್ತಾ? ಮಾತುಗಳು ಸಾಯ್ಬೇಕಾ?
ಎಲ್ಲಾ ವಿಷಯಗಳನ್ನು ಹೇಳಿರೋ ಕೀರ್ತಮ್ಮ ಹೊಸದಮ್ಮನ ವಿಷಯ ಹೇಳಿಲ್ಲ ಅಂತ ಮಾತ್ರಕ್ಕೆ ಅದೇ ತಪ್ಪು ಅಂತ ಅವ್ರನ್ನ ದೂರ ಇಟ್ಬಿಡ್ಬೇಕಾ? ಹಾಗಲ್ಲ ಮಾರುತಿ. ಹೇಗೆ ಅಂತ ಅರ್ಥ ಮಾಡ್ಕೊಳಕಾದ್ರೂ ಆ ಜೀವ ಜೊತೆಲಿ ಇರ್ಬೇಕು ತಾನೆ. ಗೊತ್ತಿರೋ ಮನುಷ್ಯನ ದೂರ ಇಡ್ತೀವಿ ಅಂದ್ರೆ ಅದು ನಮ್ಮಲ್ಲಿರೋ ಅಹಂಕಾರನ ತೋರಿಸುತ್ತೆ, ಅವ್ರ ನಡವಳಿಕೆಗಳನ್ನಲ್ಲ. ಎಲ್ರ ಮೇಲೆ ಎಲ್ರಿಗೂ 100ಕ್ಕೆ 100 ಒಳ್ಳೆ ಅಭಿಪ್ರಾಯ ಇರಬೇಕು ಅಂತೇನಿಲ್ವಲ್ಲ. ಇನ್ನೂ ಒಂದು ತಪ್ಪಾಗುತ್ತೆ. ಅದೇ ತಪ್ಪನ್ನ ಕನ್ನಡಕ ಮಾಡಿಕೊಂಡು ಅದೇ ಕಣ್ಣಿಂದ ನೋಡ್ತಾ ಹೋದ್ರೆ ಅವ್ರು ಮಾಡೋ ಪ್ರತಿಯೊಂದು ತಪ್ಪಾಗೆ ಕಾಣ್ತಾ ಹೋಗುತ್ತೆ ಅಲ್ವಾ ರಾಘಣ್ಣ? ಮನುಷ್ಯ ಆ ಮೊದಲನೇ ತಪ್ಪನ್ನ ಕ್ಷಮಿಸೋ ಗುಣ ಇಟ್ಕೊಂಡ್ರೆ ಮಾತ್ರ ಕುಟುಂಬ ಉಳಿಯಕ್ ಸಾಧ್ಯ. ದಯವಿಟ್ಟು ಈ ಮೌನನ ಮುಂದುವರಿಸ್ಬೇಡಣ. ಕೀರ್ತಮ್ಮ ತಪ್ಪು ಮಾಡೋ ಹೆಣ್ಣಲ್ಲ, ಆಗಿರೋ ತಪ್ಪನ್ನ ಸರಿ ಮಾಡೋ ಹೆಣ್ಣು. ನಿಮ್ಮ ಕಾಲಿಗೆ ಬೀಳ್ತೀನಿ. ಹೋಗಿ ದಯವಿಟ್ಟು ಕೀರ್ತಮ್ಮನ ಹತ್ರ ಮಾತಾಡಿ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಮಾರುತಿ, ನಾನು ಅಯ್ಯೋ, ನನ್ನ ಹೆಂಡತಿ ನನ್ನಿಂದ ಯಾವ್ದೋ ವಿಷಯ ಮುಚ್ಚಿಟ್ಬಿಟ್ಲಲ್ಲ ಅನ್ನೋ ಪಾಯಿಂಟ್ ಇಟ್ಕೊಂಡು ನೀವು ಬಾಯಿಗೆ ಬೀಗ ಹಾಕೊಂಡ್ಬಿಟ್ರೆ ಮಾತೇ ಶುರುವಾಗಲ್ಲ ರಾಘಣ್ಣ. ಮಾತು ಮನಸ್ಸಿನ ಬಾಯಿ ಸೇರಿಸುತ್ತೆ. ಆ ಮಾತನ್ನ ಕೇಳೋ ತಾಳ್ಮೆ ನಮ್ಗಿರ್ಬೇಕಷ್ಟೆ. ಅಂದ್ರೆ ತಪ್ಪು ನಂದು ಅಂತ ಹೇಳ್ತಿದ್ಯಾ? ತಪ್ಪು ಮಾಡ್ದೇನೆ ತಪ್ಪು ಅಂತ ತೋರ್ಸೋ ಕೈಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ತಪ್ಪಾಗುತ್ತೆ ರಾಘಣ್ಣ. ನಿಮ್ಮ ತಪ್ಪುಗಳನ್ನ ನೀವು ತಿದ್ದುಕೊಂಡಾಗ ಮಾತ್ರ ಬೇರೆ ತಪ್ಪುಗಳನ್ನ ನೀವು ತಿದ್ದೋಕ್ ಸಾಧ್ಯ. ಇಡೀ ಮನೆ ನಿಮ್ಮಿಬ್ಬರ ಬಗ್ಗೆ ಸಿಟ್ಟಲ್ಲಿರುವಾಗ ನೀವು ಗಟ್ಟಿಯಾಗಿರ್ಬೇಕು, ನಿಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ಹಾಗಾಗದೆ ಹೋದ್ರೆ ಈ ಮನೆ ಒಗ್ಗಟ್ಟು ಹೊರಟೋಗುತ್ತೆ. ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ. ಅದೇ ಕಾರಣ ಇಟ್ಕೊಂಡು ನಾವು ಅವ್ರಿಗೆ ನೋವು ಮಾಡಬಾರ್ದು. ಆ ಮನ್ಸು ನಿಮ್ಗಿಲ್ಲ ಅಂತ ನನ್ಗೆ ಗೊತ್ತು. ಯೋಚನೆ ಮಾಡಿ ರಾಘಣ್ಣ, ಯೋಚನೆ ಮಾಡಿ. ಎಲ್ಲಿ ಹೋಗ್ತಿದ್ಯಾ? ಯಾಕೆ? ನಾನಿರೋ ಕಡೆ ನೀವಿರೋದಿಲ್ಲ, ನಾನ್ ಬಂದ ಕಡೆ ನೀವು ಉಳಿಯೋದಿಲ್ಲ, ನಾನ್ ನೀರ್ ತಂದ್ಕೊಟ್ರು ನೀವು ಕುಡಿಯೋದಿಲ್ವಲ್ಲ. ಹಾಗಂತ ನಿಮ್ಗ್ ತೊಂದ್ರೆ ಕೊಡೋದಕ್ಕೆ ನನ್ಗಿಷ್ಟ ಇಲ್ಲ. ಇಷ್ಟು ದಿವಸ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಕೊಡದೆ ಹಾಗೆ ಹೊರಟೋಗ್ತೆ ಕೀರ್ತಿ. ಒಂದು ಮಾತು ಆಡದೆ ಇದ್ದೋನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ನಾನೇ ಮಾತು ಶುರು ಮಾಡಿದ್ಮೇಲೂ ಹೋಗ್ತೀಯಾ? ಏನು ಈಗ ನಿನ್ ಕಾಲು ಹಿಡಿದು ಕ್ಷಮೆ ಕೇಳ್ಬೇಕಾ? ಹೇಳ್ತಿದ್ಯಾ? ಕೀರ್ತಿ, ಸಾರಿ ಕೀರ್ತಿ. ರಾಘವ್, ನೀವ್ ಯಾಕೆ ಸಾರಿ ಕೇಳ್ತಿದ್ದೀರಿ? ನೀವ್ ನನಗೆ ಎಷ್ಟು ಬೇಕಾದ್ರೂ ಬೈರಿ ಹೊಡಿರಿ, ಪರವಾಗಿಲ್ಲ. ನನ್ನ ಹತ್ರ ಮಾತಾಡದೆ ಮಾತ್ರ ಇರಬೇಡಿ. ಈ ಮನೆಯವ್ರು ಯಾರು ಏನೇ ಅಂದ್ರೂ ಪರವಾಗಿಲ್ಲ, ಯಾರು ನನ್ನ ಎದುರಾಗಿ ನಿಂತ್ರು ನನಗೆ ಚಿಂತೆ ಇಲ್ಲ. ನೀವ್ ನನ್ ಪರವಾಗಿದ್ದೀರಿ ಅನ್ನೋ ಸಮಾಧಾನ ನನಗಿದೆ. ಹೀಗಿರ್ಬೇಕಾದ್ರೆ ನೀವೇ ನನ್ನ ಹತ್ರ ಮಾತಾಡೋದ್ ಬಿಟ್ಬಿಟ್ರೆ ಯಾರ ಹತ್ರ ಹೇಳ್ಕೊಳ್ಳಿ ರಾಘವ್? ಇಲ್ಲ
ಇಲ್ಲ ಕೀರ್ತಿ, ತಪ್ಪು ನಂದೆ. ಏನಾಗಿತ್ತು ಅನ್ನೋದನ್ನ ನಾನು ನಿಮ್ಮ ಹತ್ರ ಕೇಳಿ ತಿಳ್ಕೋಬೇಕಾಗಿತ್ತು. ನಾನೇ ನಿಮಗೆ ಹೇಳ್ಬೇಕಾಗಿತ್ತು. ನನ್ನ ವಿಷಯನ ಇನ್ನೊಬ್ರು ಬಂದು ನಿಮ್ಮ ಹತ್ರ ಹೇಳ್ಬೇಕಾದ್ರೆ ನಿಮ್ಗೆ ಎಷ್ಟು ನೋವಾಗಿರುತ್ತೆ ಅಂತ ನನಗೆ ಗೊತ್ತು. ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ಏನಿರ್ಲಿಲ್ಲ ನನಗೆ, ಆದ್ರೆ ಹೇಳೋ ಸಂದರ್ಭ ಬಂದಿರ್ಲಿಲ್ಲ. ಇಷ್ಟಕ್ಕೂ ನಾನು ವಸುಧನ ಯಾಕೆ ಕೃಷ್ಣನ್ ಮನೇಲಿ ಕರ್ಕೊಂಡು ಹೋಗಿ ಇಟ್ಕೊಂಡಿದೆ ಅಂತ ಗೊತ್ತಾ ನಿಮ್ಗೆ? ಈಗಲೂ ನೀನ್ ಹೇಳ್ಬೇಕು ಅನ್ನೋದು ನಂಗೆ ಗೊತ್ತಾಯ ಅಲ್ಲ ಕೀರ್ತಿ. ಈಗ್ಲೂ ಹೇಳ್ದೆ ಹೋದ್ರೆ ಅದಕ್ಕೆ ನಾನೇ ಮೋಸ ಮಾಡ್ಕೊಂಡು ಹೋಗ್ಬಾರ್ದು. ಒಂದಿನ ನಾನು ದಾರಿಲಿ ಹೋಗ್ತಿರ್ಬೇಕಾದ್ರೆ ವಸುಧ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ನೋಡಿದ್ರೆ ಸಾಯ್ಬೇಕು ಅಂತ ವಿಷ ತಗೊಂಡಿದ್ಲು. ಏನು? ಮನೆಗೆ ಕರ್ಕೊಂಡು ಹೋಗಿ ಯಾಕೆ ಏನು ಅಂತ ವಿಚಾರಿಸಿದಾಗ ಅವಳ ಗಂಡ ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ದಾನೆ ಅಂತ ಹೇಳಿದ್ಲು. ಆಗ ಅವಳಿಗೆ ಆಶ್ರಯ ಕೊಟ್ಟಿದ್ದು ತಪ್ಪಾರಾಗ. ಅವನ್ ಯಾಕೆ ಅವಳನ್ನು ಹೊರಗಾಗ್ತಾ? ವಸುಧನ್ ಗಂಡ ಕೆಲಸ ಮಾಡ್ತಿದ್ದು ಮದನ್ ಮೋಹನ್ ಕೈ ಕೆಳಗೆ. ಮದನ್ ಮೋಹನ್ಗೆ ಪೀಣ್ಯದಲ್ಲಿರೋ ನಿಮ್ ತಾತನ್ 4 ಎಕರೆ ಆಸ್ತಿ ಮೇಲೆ ಕಣ್ಣು ಪಡೆಯೋದಕ್ಕೆ ಅವನು ವಸುಧನ್ ಗಂಡನ್ ಕಡೆಯಿಂದ ಪ್ರಯತ್ನ ಮಾಡ್ತಿದ್ದ. ಅದ್ ಯಾವಾಗ ಅವನಿಗೆ ಸಿಗಲ್ಲ ಅಂತ ಗೊತ್ತಾಯ್ತೋ ಆಗ ಅವನು ವಸುಧನ ಮನೆಯಿಂದ ಹೊರಗೆ ಹಾಕಿಸ್ತಾನೆ. ಆಗ್ಲೇ ನಾನು ಆ ಮದನ್ ಮೋಹನ್ ಹತ್ರ ಹೋಗಿ ಹೀಗೆಲ್ಲ ಮಾಡ್ಬೇಡ ಅಂತ ಬೇಡ್ಕೊಂಡೆ. ಅದಕ್ಕವನು ನೀನ್ ನನ್ನನ್ನ ಮದ್ವೆ ಆದ್ರೆ ನಾನು ಅವ್ರಿಗೆ ಕಾಟ ಕೊಡೋದನ್ನ ನಿಲ್ಲಿಸ್ತೀನಿ ಅಂತ ಹೇಳಿ, ಆ ಕಾರಣಕ್ಕೆ ನಾನ್ ಮದನ್ ಮೋಹನ್ನ ಮದ್ವೆ ಆಗಕ್ ಒಪ್ಕೊಂಡಿದ್ದು. ಆಗ್ಲೇ ಅಪರ್ಣ ಅನ್ನೋರು ಸಿಕ್ಕಿ ಒಂದು ಸಣ್ಣ ಹೊಡೆತಕ್ಕೆ ನಿನ್ ಜೀವನ ಯಾಕೆ ಹಾಳು ಮಾಡ್ಕೊಳ್ತಿದ್ಯಾ ಅಂತ ಬುದ್ಧಿ ಹೇಳಿದ್ದು. ನಾನ್ ನಿಮಗ್ ಫೋನ್ ಮಾಡಿದ್ದು. ಮತ್ತೆ ಪೊಲೀಸ್ ಕಂಪ್ಲೇಂಟ್? ಅದಕ್ಕಾದ್ರೂ ವಸುಧನ್ ಗಂಡ ಹೆದರ್ತಾನೇನೋ ಅಂತ ಅವಳ ಕೈಲಿ ಸೈನ್ ಮಾಡಿಸಿ ತಗೊಂಡ್ ಹೋಗಿ ಕೊಟ್ಟೆ. ನೋಡಿದ್ರೆ ಅದೇ ದೊಡ್ಡ ತಪ್ಪಾಗೋಯ್ತು. ಅಲ್ಲ ಕೀರ್ತಿ, ಈ ಮನೆಯವ್ರಿಗೋಸ್ಕರ ಒಬ್ಬ ನೀಚಿನ ಮದುವೆ ಆಗಕ್ ಹೋಗಿದ್ದೆ. ನಿನ್ ಬಗ್ಗೆ ಇಂಥ ಚೀಪ್ ಮಾತುಗಳನ್ನ ಆಡ್ಬೇಕಾ? ಇದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ ರಾಘವ್. ಅವರು ಅವ್ರ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಿದಾರ ಅಷ್ಟೇ. ಆದ್ರೆ ನಿನ್ ದೃಷ್ಟಿ ಏನು ಅಂತ ಅವ್ರಿಗೆ ತಿಳಿಸ್ಬೇಕು ತಾನೆ. ಅದಕ್ಕೆ ಆತರ ಬೀಳ್ಬಾರ್ದು ರಾಘವ್. ಕೆಲವೊಂದು ವಿಷಯಗಳು ನಾವಾಗ ನಾವೇ ಹೇಳೋದಕ್ಕಿಂತಲೂ ಅದಾಗದೇ ಗೊತ್ತಾಗ್ಬೇಕು. ಅದೇ ಸರಿ. ಹೋಗ್ಲಿ ಬಿಡು, ಕೊನೆಗೂ ಎಲ್ಲದನ್ನು ನನ್ನ ಹತ್ರ ಹೇಳ್ಕೊಂಡಿಲ್ಲ. ಹೇಳ್ಕೊಳ್ದಿರೋ ವಿಷಯನೂ ಇದೆ ರಾಘವ್. ಅಂಜಲಿ ವಿಷಯ, ವಸುಧ ಗರ್ಭಿಣಿ ಆಗಿರೋ ವಿಷಯ ಎರಡನ್ನೂ ಮುಚ್ಚಿಟ್ಟಿದ್ದೀನಿ. ಅದನ್ನ ಹೇಳೋಕ್ಕೂ ಸರಿಯಾದ ಕಾಲ ಬರ್ಬೇಕು. ಕೀರ್ತಿ, ಏನ್ ಹಾಗೆ ನೋಡ್ತಿದ್ಯಾ? ರಾಘವ್, ನನ್ನಿಂದ ಯಾವತ್ತೂ ದೂರ ಆಗಲ್ಲ ಅಲ್ವಾ? ನನ್ನ ಆಸೆ ಈ ಮನೆಯವ್ರು ನಿನಗೆ ಹತ್ರ ಆಗ್ಬೇಕು ಅಂತ. ಖಂಡಿತ ರಾಘವ್, ಆ ಕಾಲನೂ ಬರುತ್ತೆ. ಯಾಕೋ ಹಲೋ, ಯಾರು? ಓ, ಆಶ್ರಮದಿಂದ? ಹಾ, ಸ್ವಾಮೀಜಿನೇ ನನಗೆ ಹೇಳಿದಾರಪ್ಪ. ಅದನ್ನ ನೀನು ಜ್ಞಾಪಿಸೋದು ಯಾತಕ್ಕೆ? ಆಯ್ತಾಯ್ತು, ಓದ್ತೀನಿ. ಸರಿ. ಯಾರು ಮಾವಯ್ಯ? ಆಶ್ರಮದಿಂದ ಸ್ವಾಮೀಜಿ ಶಿಷ್ಯ. ಓ, ಆ ಸ್ವಾಮೀಜಿ ಯಾತ್ರೆಯಿಂದ ವಾಪಸ್ ಬಂದ್ಬಿಟ್ರಾ? ಇಲ್ಲಮ್ಮ, ಅವರು ತಾವು ಇಷ್ಟು ದಿವಸದಲ್ಲಿ ವಾಪಸ್ ಬರದೇ ಇದ್ರೆ ಸೀತಾರಾಮಯ್ಯನವ್ರಿಗೆ ಫೋನ್ ಮಾಡಿ ತಾನು ಕೊಟ್ಟಿರೋ ಕಾಗದ ಓದೋಕೆ ಜ್ಞಾಪಿಸು ಅಂತ ಹೇಳಿದ್ರು.